ಓಂ ನಾರಾಯಣ. ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಪಾದ ಪದ್ಮ ಕಮಲಗಳಲ್ಲಿ ನಮಸ್ಕರಿಸುತ್ತಾ, ಸಮಸ್ತ ವಿಸ್ತಾರ ನ್ಯೂಸ್ ವಾಹಿನಿಯ ಪ್ರೇಕ್ಷಕರೆಲ್ಲರಿಗೂ ನಮಸ್ಕಾರಗಳು. ಕೈವಾರದ ಸಂತ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರು ಈ ಒಂದು ಮಾನವ ಕೋಟಿಗೆ ಅಮೂಲ್ಯವಾಗಿರ್ತಕ್ಕಂತಹ ಶ್ರೀರಾಮ ಭವತಾರಕ ಮಂತ್ರವನ್ನು ನೀಡಿದ್ದಾರೆ. ತಾತಯ್ಯನವರು ನನ್ನ ಹೃದಯದಿಂದ ಬಂದಿರತಕ್ಕಂತಹದ್ದು, ಪರಮಾತ್ಮನೇ ನನ್ನ ಹೃದಯದಲ್ಲಿ ನೆಲೆಸಿ ಹೇಳಿರ್ತಕ್ಕಂತಹ ಮಾತುಗಳಪ್ಪ. ಇದು ಮಂತ್ರವಾಗಿರ್ತಕ್ಕಂತಹದ್ದು. ಇದನ್ನು ತಾವೆಲ್ಲರೂ ಕೂಡ ಪರಿಶೀಲನೆ ಮಾಡಿ ಅದನ್ನು ಮನಸ್ಸಿನಲ್ಲಿ ತೆಗೆದುಕೊಂಡು ಪ್ರತಿನಿತ್ಯವೂ ಸಹ ಇದನ್ನು ಪಠನೆ ಮಾಡ್ತಾ ಆ ಒಂದು ಪರಮಾತ್ಮನಲ್ಲಿ ಐಕ್ಯವಾಗ್ತಕ್ಕಂತಹ ಮೋಕ್ಷಕಾರಕವಾಗಿರ್ತಕ್ಕಂತಹ ಮಂತ್ರ ಇದು ಅಂತ ಹೇಳಿ ತಾತಯ್ಯನವರು ಅವರ ಕೀರ್ತನೆಗಳಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ. ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರು ಹಲವಾರು ವಿಚಾರಗಳನ್ನು ಕೊಟ್ಟಿದ್ದಾರೆ. ಪ್ರಾಣಮೆವ್ವರಿಸೊಮ್ಮು ಪೂನೀಕ ಬಿಗಿಬಟ್ಟ, ಪ್ರಾಣಮೆವ್ವರಿಸೊಮ್ಮು ಪೂನೀಕ ಬಿಗಿಬಟ್ಟ, ದನಮು ಎವ್ವರಿಸೊಮ್ಮು దాచిబెట్ట, దేవుడెవ్వరిసొమ్ము ధర నిండియుండురా, దేవుడెవ్వరిసొమ్ము ధర నిండియుండురా, నాద ಬ್ರಹ್ಮಾನಂದ ನಾರಾಯಣ ಕವಿ. ಪ್ರಾಣ ಯಾರ ಒಬ್ಬರ ಸೊತ್ತು ಅಲ್ಲ ಹಿಡಿದಿಡಲಿಕ್ಕೆ. ಮಾನವನಾಗಿ ಹುಟ್ಟಿದ ಮೇಲೆ ಸಾವು ಎಂಬತಕ್ಕಂತಹದ್ದು ಖಚಿತ. ಆದರೆ ಅಷ್ಟರ ಒಳಗಡೆ ನಾನು ಯಾವ ರೀತಿಯಾಗಿ ಈ ಒಂದು ಮಾನವನ ಜನ್ಮದ ಸಾರ್ಥಕತೆಯನ್ನು ಮಾಡಬೇಕು ಅಂತ ಹೇಳಿ, ಏನು ಮಾಡಿದರೇನು ಪ್ರಾಣ ನಿನ್ನದು ಸ್ವಾಮಿ, ಏನೇನೋ ಮಾಡಬಹುದು ಆದರೆ ಪ್ರಾಣ ಎಂಬತಕ್ಕಂತಹದ್ದು ನಿನ್ನದು ಸ್ವಾಮಿ ಅಂತ ಹೇಳಿ ಪುರಂದರದಾಸರು ಹೇಳ್ತಾರೆ. ಆ ರೀತಿಯಾಗಿ ತಾತಯ್ಯನವರು ಈ ಮಾನವ ಕೋಟಿಗೆ ಶ್ರೀರಾಮ ತಾರಕ ಮಂತ್ರವನ್ನು ನೀಡಿದ್ದಾರೆ. ತಾತಯ್ಯನವರು ಅವರ ಶತಕಗಳಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಈ ಒಂದು ರಾಮ ಮಂತ್ರ ಏನಿದೆ, ರಾಮನಾಮದ ಸ್ಮರಣೆ ಏನಿದೆ, ನಮ್ಮ ಕರ್ಮಗಳೆಲ್ಲವೂ ಕೂಡ ನಾಶವನ್ನು ಮಾಡ್ತಕ್ಕಂತಹದ್ದಪ್ಪ. ಇದನ್ನು ಪಠಿಸಬೇಕು. రామనామమే జీవనంబని నమ్మిన భాగవతులకు భవబంద భయము లేదు అంದ್ರು. రామనామము జీవనంబని నమ్మిన భాగవతులకు ಭವಬಂಧ ಭಯము లేదు. ಇದು ತಾತಯ್ಯನವರು ನೀಡಿರತಕ್ಕಂತಹ ತೀರ್ಪು. ಇದು ತಾತಯ್ಯನವರು ಇಲ್ಲಿ ಹೇಳ್ತಾರೆ, ರಾಮನಾಮವೇ ಜೀವನ ಅಂತ ಹೇಳಿ ನಂಬಿರ್ತಕ್ಕಂತಹ ಯಾರು ಆ ಭಕ್ತರಾಗಿರ್ತಕ್ಕಂತಹ ಭಾಗವತರಿದ್ದಾರೋ ಅವರಿಗೆ ಭವಬಂಧ ಅಂದರೆ ಹುಟ್ಟು ಸಾವುಗಳ ಚಕ್ರದಿಂದ ವಿಮುಕ್ತಿಯನ್ನು ಮಾಡ್ತಕ್ಕಂತಹದ್ದಿದು ಅಂತ ಹೇಳಿ. ಪುಟ್ಟಿಂಚು ದೈವಂಬು ಪೋಷಿಂಪನೇರಡ, ವ್ಯತಲು ಪಡುಟ ಶುದ್ಧ వెర్రితనము, తన పూర్వ కర్మంబు తప్పక తను వెంట తగలి వ్యాపించకది వ్యాల విడుచు, రామనామామృత స్మరణలోలుండైతే అతి ఘోర దురితములు అంటువతని. ಪುಟ್ಟಿಂಚು ದೈವಂಬು ಪೋಷಿಂಪನೇರಡ, ಹುಟ್ಟಿಸಿರ್ತಕ್ಕಂತಹ ದೇವರು ಪೋಷಿಸ್ದೀರ ಇರ್ತಾನೇನಪ್ಪ. ವ್ಯತುಲು ಪಡುಟ ಶುದ್ಧ ವೆರ್ರಿತನಮು, ವ್ಯತೆಯನ್ನು ಪಡ್ತಕ್ಕಂತಹದ್ದು ಶುದ್ಧವಾದ ಹುಚ್ಚುತನ ಕಣಯ್ಯ. ಯಾವ ರೀತಿಯಾಗಿ? ತನ ಪೂರ್ವ ಕರ್ಮಂಬು ತಪ್ಪಕ ಆತನು ವೆಂಟ ತಗಲಿ ವ್ಯಾಪಿಂಚಕದಿ ಯಾಲ ವಿಡುಚು. ತನ್ನ ಪೂರ್ವದ ಕರ್ಮಗಳು ಏನಿದೆಯೋ, ನೀನು ಏನು ಮಾಡಿ ಈ ಭೂಮಿಗೆ ಬಂದಿದ್ದೀಯೋ ಅದೆಲ್ಲವೂ ಕೂಡ ನಿನ್ನನ್ನು ಹಿಂಬಾಲಿಸಿಯೇ ಹಿಂಬಾಲಿಸುತ್ತೆ ಕಣಯ್ಯ. ಅದು ನಿನ್ನನ್ನು ಬಿಟ್ಟು ಹೋಗೋದಿಲ್ಲ. ಯಾವ ರೀತಿಯಾಗಿ ಕರು ಹಸುವನ್ನು ಹಿಂಬಾಲಿಸುತ್ತೋ, ಯಾವ ರೀತಿಯಾಗಿ ನೆರಳು ನಮ್ಮನ್ನು ಹಿಂಬಾಲಿಸುತ್ತೋ ಆ ರೀತಿಯಾಗಿ ನಮ್ಮ ಕರ್ಮಗಳು ಬಿಟ್ಟು ಹೋಗೋದೇ ಇಲ್ಲ. ಅದು ನಿರಂತರವಾಗಿ ಹಿಂದೆ ಬರ್ತಾನೇ ಇರುತ್ತೆ. ದಶರಥ ಮಹಾರಾಜ ಅವನ ಯೌವನದಲ್ಲಿ ಇದ್ದಾಗ ಶ್ರವಣ ಕುಮಾರನಿಗೆ ಬಾಣವನ್ನು ಬಿಟ್ಟು ಅವನನ್ನು ಸಂಹಾರ ಆಯಿತು. ಅವನ ಗೊತ್ತೋ ಗೊತ್ತಿಲ್ದಿರನೋ ಆ ಪಾಪ ಬಂತು. ಆ ಋಷಿಮುನಿಗಳು ಏನು ಹೇಳಿದ್ರು, ಅಪ್ಪ ನಿನಗೂ ಕೂಡ ನಿನ್ನ ಕೊನೆಯ ಕಾಲಘಟ್ಟದಲ್ಲಿ ಆ ಶ್ರವಣಕುಮಾರನ ತಂದೆ ತಾಯಿ ಋಷಿಮುನಿಗಳು ಅವರು ನಿನ್ನ ಕೊನೆಯ ಕಾಲಘಟ್ಟದಲ್ಲಿ, ನಿನ್ನ ಜೀವನದ ಕೊನೆಯ ಘಟ್ಟದಲ್ಲಿ ನಿನಗೂ ಕೂಡ ಈ ರೀತಿಯಾಗಿ ಪುತ್ರ ನಿನ್ನಿಂದ ದೂರವಾಗಲಿ ಅಂತ ಹೇಳಿ ಶಾಪವನ್ನು ಕೊಟ್ಟರು.
ಎಷ್ಟೋ ವರ್ಷಗಳಾದರೂ ಕೂಡ ಇದನ್ನು ಮರ್ತೋದ ದಶರಥ. ಆಗಿನ್ನೂ ಮದುವೆ ಕೂಡ ಆಗಿಲ್ಲ. ಆದರೆ ಇನ್ನೇನು ಮರಣಕಾಲ ಸಂಭವಿಸಿದಂತಹ ಸಮಯದಲ್ಲಿ ರಾಮ ಕಾಡಿಗೆ ಹೋಗಬೇಕಾಯಿತು. ಆ ಕರ್ಮ ನಿನ್ನನ್ನು ಬಿಡೋದಿಲ್ಲಪ್ಪ. ಅದನ್ನೇ ಇಲ್ಲಿ ತಾತಯ್ಯನವರು ಹೇಳ್ತಾ ಇದ್ದಾರೆ. ತನ ಪೂರ್ವ ಕರ್ಮಂಬು ತಪ್ಪಕಾತನು ವೆಂಟ ತಗಲಿ ವ್ಯಾಪಿಂಚಕದಿ ಯಾಲ ವಿಡುಚು. ನಿನ್ನ ಕರ್ಮ ಏನಿದೆಯೋ ನಿನ್ನನ್ನು ಹಿಂದೆ ಬಂದೇ ಬರುತ್ತೆ. ಆದರೆ ಇದಕ್ಕೆ ಪರಿಹಾರ ಕೂಡ ತಾತಯ್ಯನವರು ಹೇಳಿದ್ದಾರೆ. ರಾಮನಾಮಾಮೃತ ಸ್ಮರಣ ಲೋಲುಂಡೈತೆ ಅತಿ ಘೋರ ದುರಿತಮುಲು ಅಂಟುವತನೀ. ಯಾರಾದರೆ ಆ ರಾಮನಾಮದ ಸ್ಮರಣೆಯನ್ನು ಮಾಡ್ತಾರೋ ಅವರಿಗೆ ಈ ಘೋರಗಳು ಯಾವುದು ಕೂಡ ಅಂಟೋದಿಲ್ಲ ಕಣಪ್ಪ. ರಾಮನಾಮದ ಸ್ಮರಣೆ ಅಷ್ಟು ಶ್ರೇಷ್ಠವಾಗಿರ್ತಕ್ಕಂತಹದ್ದು. ರಾಮುನಿ ಭಜನ ಸೇಯವೇ ಮನಸ, ರಾಮುನಿ ಭಜನ ಸೇಯವೇ. ಯಾಕೆ ರಾಮನ ಭಜನೆಯನ್ನು ಮಾಡಪ್ಪ ಮನಸ್ಸಿಗೆ ಹೇಳಿದ್ರು ಅವರು. ರಾಮನ ಭಜನೆಯನ್ನು ಮಾಡು ಮನಸ್ಸೇ. ಯಾಕೆ? ಪಾರಮುಲೇನಿ ಅಪಾರ ಪಾಪములు ಪರಿಹರಿಂಚು ಪರಮಾತ್ಮುಂಡಿತುಡು. ಅಪಾರವಾಗಿರ್ತಕ್ಕಂತಹ ಪಾಪಗಳನ್ನು ಪರಿಹಾರ ಮಾಡ್ತಕ್ಕಂತಹ ಶಕ್ತಿ ಈ ರಾಮನಾಮಕ್ಕೆ ಇದೆ ಕಣಪ್ಪ. ಅದಕ್ಕೋಸ್ಕರವಾಗಿ ರಾಮನ ಭಜನೆಯನ್ನು ಮಾಡು ಮನಸ್ಸೇ, ರಾಮನ ಭಜನೆಯನ್ನು ಮಾಡು ಅಂತಂದರು. ಈ ರೀತಿಯಾಗಿ ಎಷ್ಟೋ ದಿನಗಳಿಂದಲೂ ಕೂಡ ಈ ಒಂದು ರಾಮನಾಮದ ಸ್ಮರಣೆ ಬಂದಿದೆ. ಕೃತಯುಗದಲ್ಲಿ ಈಶ್ವರನು ಪಾರ್ವತಿಗೆ ಹೇಳಿದ. ಆಗಿನ್ನೂ ಕೂಡ ರಾಮಚಂದ್ರ ಇನ್ನೂ ಬಂದಿಲ್ಲ. ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಬಂದಿದ್ದು. ಅದಕ್ಕೂ ಮುಂಚೆನೇ ಈಶ್ವರ ಪಾರ್ವತಿಗೆ ರಾಮ ಮಂತ್ರವನ್ನು ಕೊಟ್ಟರು. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತುಲ್ಯಂ ರಾಮನಾಮ ವರಾನನೆ. ಈ ರಾಮನಾಮವನ್ನು ಈಶ್ವರ ಪಾರ್ವತಿಗೆ ಕೊಟ್ಟ. ಪಾರ್ವತಿ ನಾರದರಿಗೆ ಕೊಟ್ಟರು. ನಾರದರು ವಾಲ್ಮೀಕಿಗೆ ಕೊಟ್ಟರು. ವಾಲ್ಮೀಕಿಗಳು ಆ ರಾಮನಾಮದಿಂದ ಮಹರ್ಷಿಗಳಾದರು. ಅಮೂಲ್ಯವಾಗಿರ್ತಕ್ಕಂತಹ ರಾಮಾಯಣವನ್ನು ರಚನೆ ಮಾಡಿದರು. ಈ ಕಲಿಯುಗದ ಅಂತಿಮವಾಗಿ ತಾತಯ್ಯನವರು ಈ ಒಂದು ಶ್ರೀರಾಮ ಭವತಾರಕ ಮಂತ್ರವನ್ನು ಕೊಟ್ಟಿದ್ದಾರೆ. ಏನಾದರೆ ಈಶ್ವರ ಆ ಮಂತ್ರವನ್ನು ಕೊಟ್ಟರೋ ಅದಕ್ಕೆ ಇನ್ನೂ ಚೇತನವನ್ನು ನೀಡಿ ಅದನ್ನು ಇನ್ನೂ ಬಲಪಡಿಸಿ ಜನರ ಎಲ್ಲರಿಗೂ ಕೂಡ, ಯಾಕೆಂತಂದರೆ ಈ ಕಲಿಯುಗದಲ್ಲಿ ನಾಮಸ್ಮರಣೆಯೇ ಬಹಳ ಶ್ರೇಷ್ಠವಾಗಿರ್ತಕ್ಕಂತಹದ್ದು. ಕೃತಯುಗದಲ್ಲಿ ತಪಸ್ಸುಗಳನ್ನು ಮಾಡಿ ಸಾವಿರಾರು ವರ್ಷ ನದಿಯಲ್ಲಿ ನಿಂತು ತಪಸ್ಸನ್ನು ಮಾಡಿ ಅವರು ಮೋಕ್ಷವನ್ನು ಕಾಣಬೇಕಾಗಿತ್ತು. ಆದರೆ ಈ ಕಲಿಯುಗದಲ್ಲಿ ಅಮೂಲ್ಯವಾಗಿರ್ತಕ್ಕಂತಹ ನಾಮಸ್ಮರಣೆಯನ್ನು ಇಟ್ಕೊಂಡ್ರೆ ಸಾಕು. ಜಲಮೂ ಚಲಮುಲು ಎಟ್ಲು ಊರು ಚುನ್ನದೀರಾ, ಆ ರೀತಿ ಹರಿ ಭಜನ ನೋರೂರವಲೇರಾ. ಯಾವ ರೀತಿಯಾಗಿ ಚಿಲುಮೆಯಲ್ಲಿ ನೀರು ನಿರಂತರವಾಗಿ ಬರುತ್ತೋ ಆ ರೀತಿಯಾಗಿ ನಿನ್ನ ಬಾಯಲ್ಲಿ ಹರಿಸ್ಮರಣೆ ನಿರಂತರವಾಗಿರಬೇಕಪ್ಪ ಅಂದರು ತಾತಯ್ಯನವರು. ಆ ರೀತಿಯಾಗಿ ತಾತಯ್ಯನವರು ಶ್ರೀರಾಮ ಭವತಾರಕ ಮಂತ್ರವನ್ನು ಇಲ್ಲಿ ನೀಡಿದ್ದಾರೆ. ಈ ಮಂತ್ರದ ಪಠನೆ ಹೇಗೆಂದರೆ, ರಾಮನಾಮ ಸ್ಮರಣೆ ಸಕಲ ಕರ್ಮ ವಿಮೋಚನವನ್ನು ಮಾಡ್ತಕ್ಕಂತಹದ್ದು. ಇದನ್ನು ಪಠಿಸ್ತಾ ಇದ್ದರೆ ಸಾಕು, ನಮ್ಮಲ್ಲಿ ಆ ಒಂದು ಮನಸ್ಸಿನಲ್ಲಿ ಶಾಂತತೆಯ ಭಾವ ಬರುತ್ತೆ. ಏನಪ್ಪ ತಾತಯ್ಯನವರು ನೀಡಿರ್ತಕ್ಕಂತಹ ಈ ಒಂದು ರಾಮತಾರಕ ಮಂತ್ರ ಅಂತಂದರೆ, ಯಾವ ರೀತಿಯಾಗಿ ಕೃತಯುಗದಲ್ಲಿ ನೀಡಿದಂತಹ ಮಂತ್ರಕ್ಕೆ ಇನ್ನೂ ಒಂದಷ್ಟು ಚೇತನವನ್ನು ನೀಡಿರ್ತಕ್ಕಂತಹದ್ದು. ತಾತಯ್ಯನವರು ಈ ರೀತಿಯಾಗಿ ಹೇಳ್ತಾರೆ. ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ರಾಮ ದಶರಥ ತನಯ ದೇವ ರಾಮ ಶ್ರೀ ನಾರಾಯಣ. ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ರಾಮ ದಶರಥ ತನಯ ದೇವ ರಾಮ ಶ್ರೀ ನಾರಾಯಣ. ಇಲ್ಲಿ ಈಶ್ವರ ಪಾರ್ವತಿಗೆ ಹೇಳಿದ ಮಂತ್ರದಲ್ಲಿ 3 ಬಾರಿ ರಾಮ ಇದೆ. ಆದರೆ ಇಲ್ಲಿ ತಾತಯ್ಯನವರು ಹೇಳಿರ್ತಕ್ಕಂತಹ ಮಂತ್ರದಲ್ಲಿ 5 ಬಾರಿ ರಾಮ ಇದೆ, 5 ಬಾರಿ ಪರಮಾತ್ಮನ ಸಂಬೋಧನೆಯಿಂದ ಕೂಡಿರ್ತಕ್ಕಂತಹ ಶಬ್ದಗಳು ಇದೆ. ಯಾವ ರೀತಿಯಾಗಿ ಈ 5 ಏನು? ಈ 5 ಎಂಬತಕ್ಕಂತಹದ್ದು ಮಾನವನಾಗಿ ಹುಟ್ಟಿದ ಮೇಲೆ ಹುಟ್ಟಿನಿಂದ ಸಾವಿನವರೆಗೂ ಇರ್ತಕ್ಕಂತಹ 5 ಹಂತಗಳು. 1ನೇ ಹಂತ ಶೈಶವ,
ಎರಡನೆಯ ಹಂತ ಬಾಲ್ಯ, ಮೂರನೆಯ ಹಂತ ಕೌಮಾರ, ನಾಲ್ಕನೆಯ ಹಂತ ಯೌವನ, ಐದನೆಯ ಹಂತ ವಾರ್ಧಕ್ಯ ಅಂತ ಹೇಳಿ. ಈ 5 ಹಂತಗಳಲ್ಲಿಯೂ ಕೂಡ ಆ ರಾಮನ ಸ್ಮರಣೆ ಬೇಕು, ಆ ರಾಮನ ರಕ್ಷಣೆ ಬೇಕು. ಯಾವ ರೀತಿಯಾಗಿ ಆ ರಾಮನಿಂದ ಮಾತ್ರ ನಾನು ಮೋಕ್ಷವನ್ನು ಕಾಣಬಹುದು ಅಂತ ಹೇಳಿ ಈ ಮಂತ್ರವನ್ನು ತಾತಯ್ಯನವರು ನೀಡಿದ್ದಾರೆ. ಯಾವ ರೀತಿಯಾಗಿ ಒಂದೊಂದನ್ನೇ ಅವಲೋಕ ಮಾಡ್ತಾ ನೋಡ್ತಾ ಹೋಗೋಣ. ರಾಮ ರಾಮ ಮುಕುಂದ ಮಾಧವ, ಇದು ಶೈಶವಾವಸ್ಥೆ, ಬಾಲ್ಯಾವಸ್ಥೆ. ಇದು ಎರಡೂ ಕೂಡ ಹತ್ತಿರದಲ್ಲೇ ಇರತಕ್ಕಂಥದ್ದು. ಮಗು ಆಗ ತಾನೇ ಜನಿಸಿದೆ, ಅದು ಹಾಲನ್ನು ಕುಡಿತಕ್ಕಂತಹ ಮಗು, ಇನ್ನೇನು ಓಡಾಡ್ತಾ ಇಲ್ಲ. ಅಂತಹ ಮಗುವಿಗೆ ಶೈಶವಾವಸ್ಥೆ ಅಂತ ಕರೀತಾರೆ. ಇಂತಹ ಶೈಶವಾವಸ್ಥೆಯಲ್ಲಿ ಇರ್ತಕ್ಕಂತಹ ಮಗುವಿಗೆ ಆ ಮಗು ಜನಿಸಲಿಕ್ಕೂ ಕೂಡ, ಆ ಮಗು ಜನನವಾಗಲಿಕ್ಕೆ, ಮಾನವ ಜನಿಸಲಿಕ್ಕೂ ಕೂಡ ಯಾವುದೋ ಒಂದು ಪೂರ್ವ ಜನ್ಮದ ಸುಕೃತ ಇದ್ದರೆ ಮಾತ್ರ ಆ ಮಾನವನಾಗಿ ಜನಿಸಲಿಕ್ಕೆ ಸಾಧ್ಯ ಇದೆ. ಪ್ರತಿ ಬಾರಿಯೂ ಸಹ ಈ ಆತ್ಮ ಹೋಗಿ ಪರಮಾತ್ಮನ ಹತ್ರ ಕೇಳ್ತಾ ಇರುತ್ತಂತೆ, ಏನಪ್ಪ ನನಗೆ ಮಾನವ ಜನ್ಮ ಕೊಡು, ಮಾನವ ಜನ್ಮ ಕೊಡು, ಮಾನವ ಜನ್ಮ ಕೊಡು ಅಂತ ಹೇಳಿ. ಆಗ ಯಾವುದೋ ಒಂದು ಪೂರ್ವ ಪುಣ್ಯದ ಫಲದಿಂದ ಮಾನವನಾಗಿ ಜನಿಸ್ತಾನೆ. ಆ ಮಾನವನಾಗಿ ಜನಿಸಿದಾಗ ನೀನೇನು ಮಾಡ್ತೀಯಾ ಅಂತ ಹೇಳಿ ಕೇಳಿದಾಗ, ನಾನು ಯಾವಾಗಲೂ ಕೂಡ ನಿನ್ನ ಸ್ಮರಣೆನೇ ಮಾಡ್ತೀನಪ್ಪ, ನನ್ನ ಜನ್ಮವನ್ನು ಸಾರ್ಥಕ ಮಾಡಿಸ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಈ ಭೂಮಿಗೆ ಬರ್ತಕ್ಕಂತಹದ್ದು. ಬಂದ ಮೇಲೆ ಈ ಮಾಯೆ ನಮ್ಮನ್ನು ಆವರಿಸಿ ಆ ಒಂದು ಮಾಯೆಯೊಳಗೆ ನಾವು ಸಿಕ್ಕಾಕೊಂಡ್ಬಿಡ್ತೀವಿ. ಇಲ್ಲಿ ತಾತಯ್ಯನವರು ಅದಕ್ಕೆ ಹೇಳ್ತಾ ಇದ್ದಾರೆ, ರಾಮ ರಾಮ ಮುಕುಂದ ಮಾಧವ. ರಾಮ ರಾಮ ಮುಕುಂದ ಮಾಧವ. ರಾಮ ರಾಮ ಅಂತಂದರೆ ಆ ಶೈಶವಾವಸ್ಥೆ, ಬಾಲ್ಯಾವಸ್ಥೆ ಎರಡು ಹತ್ತಿರದಲ್ಲೇ ಇರೋದ್ರಿಂದ ರಾಮ ರಾಮ ಅಂದಿದ್ದಾರೆ. ಮುಕುಂದ ಮಾಧವ. ಮುಕುಂದ ಅಂತಂದರೆ ಮೋಕ್ಷವನ್ನು ಕೊಡ್ತಕ್ಕಂತಹವನು. ಮೋಕ್ಷವನ್ನು, ಮಾನವನಾಗಿ ಹುಟ್ಟಿದ ಮೇಲೆ ನಿನ್ನ ಮೋಕ್ಷ ಸಂಪಾದನೆಯೇ ನಿನ್ನ ಗುರಿ. ಅದನ್ನು ಕೊಡೋನು ಯಾರಪ್ಪ ಅಂತಂದರೆ ಮುಕುಂದ, ಆ ಶಿಶುವಿಗೆ ಇರಬೇಕು. ಈ ಕಾರಣದಿಂದ ತಾತಯ್ಯನವರು ಆ ಮೋಕ್ಷ ಸಂಪಾದನೆಗೋಸ್ಕರವಾಗಿ ರಾಮ ರಾಮ ಮುಕುಂದ ಮಾಧವ. ಆ ಮುಕುಂದ ನಾವು ಎಲ್ಲ ಬಾಲ್ಯದಲ್ಲಿ ನೋಡಿದ್ದೀವಿ. ತಾಯಂದರು ಮಗುವಿಗೆ ಸ್ನಾನ ಮಾಡಿಸಿದಾಗ ಕೊನೆಯಲ್ಲಿ ಒಂದು ಸುತ್ತು ಕಟ್ಟಿ ಶ್ರೀರಾಮ ರಕ್ಷೆ ಅಂತಾರೆ. ಅಂದರೆ ಏನು, ಆ ರಕ್ಷಣೆ ಸಿಗಬೇಕು ಅಂತ ಹೇಳಿ, ಆ ಮಗುವಿಗೆ ರಾಮನ ರಕ್ಷಣೆ ಇರಬೇಕು ಅಂತ ಹೇಳಿ ಆ ರೀತಿಯಾಗಿ ಸುತ್ತನ್ನು ಗಟ್ಟಿ ಆ ಮಗುವಿಗೆ ಆ ರಕ್ಷಣೆ ಇರಲಪ್ಪ, ಪರಮಾತ್ಮನ ರಕ್ಷಣೆ ಇರಲಿ, ಈ ಮಗುವಿನ ಜನ್ಮ ಸಾರ್ಥಕವಾಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಒಳ್ಳೆ ಕೆಲಸಗಳನ್ನು ಮಾಡಬೇಕು, ಮನಸ್ಸು ಬಹಳ ಸ್ವಚ್ಛವಾಗಿಟ್ಕೊಳ್ಬೇಕು, ಅಂತಃಕರಣ ಶುದ್ಧವಾಗಿ ಕೆಲಸವನ್ನು ಮಾಡಿಕೊಳ್ಬೇಕು. ಇದೆಲ್ಲದಕ್ಕೂ ಕಾರಣ ಏನಂದರೆ ಆ ಪರಮಾತ್ಮನ ಕೃಪೆ ಇರಬೇಕು ಅಂತ ಹೇಳಿ. ಅದಕ್ಕೋಸ್ಕರವಾಗಿ ರಾಮ ರಾಮ ಮುಕುಂದ ಮಾಧವ. ಈ ಮುಕುಂದ ಮಾಧವ ಅಂತಂದರೆ ಮನುಷ್ಯನಿಗೆ ಮೋಕ್ಷವನ್ನು ಕೊಡ್ತಕ್ಕಂತಹವನು ಮುಕುಂದ. ಮಾಧವ ಅಂತಂದರೆ ಮಾ ಅಂದರೆ ಲಕ್ಷ್ಮಿ, ದವ ಅಂತಂದರೆ ಲಕ್ಷ್ಮಿಯ ಒಡೆಯ ಯಾರೋ ಅವನು ಮಾಧವ. ಅದಕ್ಕೋಸ್ಕರವಾಗಿ ತಾತಯ್ಯನವರು ಇಲ್ಲಿ ಜೊತೆಯಾಗಿ ಇಟ್ಟಿದ್ದಾರೆ. ರಾಮ ರಾಮ ಮುಕುಂದ ಮಾಧವ. ಆ ಒಂದು ಮನುಷ್ಯನಾಗಿ ಜನಿಸಿದ ಮೇಲೆ ಆ ಒಬ್ಬ ವ್ಯಕ್ತಿಗೆ ಲೌಕಿಕವಾಗಿಯೂ ಮತ್ತು ಅಲೌಕಿಕವಾಗಿಯೂ ಎರಡು ಸಂಪತ್ತುಗಳು ಇರಬೇಕು. ಆ ಕಾರಣದಿಂದ ತಾತಯ್ಯನವರು ಇಲ್ಲಿ ರಾಮ ರಾಮ ಮುಕುಂದ ಮಾಧವ ಅಂತ ಹೇಳಿ ಹೇಳ್ತಾ ಇದ್ದಾರೆ.